ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ವೀಕ್ಷಕರು ಅತಿ ಹೆಚ್ಚು ಜನ ಬಿಗ್ ಬಾಸ್ನ ಯಾವ ಟೈಮಿಗೆ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗುತ್ತೆ, ಯಾವ ಟೈಮಿಗೆ ಬಿಗ್ ಬಾಸ್ ಶೋ ಓಪನ್ ಆಗುತ್ತೆ ಅನ್ನೋದನ್ನು ಕಾದು ಕುಳಿತಿರುವಂಥ ಅದೆಷ್ಟು ವೀಕ್ಷಕರಿಗೆ ಇವತ್ತು ಬೇಸರದ ವಿಚಾರ ಎದ್ದು ನಿಂತಿರುವಂಥದ್ದು ವೀಕ್ಷಕರೇ. ಹೌದು ಸ್ನೇಹಿತರೆ, ಏನಾಯಿತು ಅಂದರೆ ಕೆಲವು ಸನ್ನಿವೇಶಗಳನ್ನು ನೋಡಿದರೆ ಜನ ಬಹಳ ಬೇಸರವನ್ನು ಮಾಡಿಕೊಳ್ಳುವಂಥ ಮುಗ್ಧ ಮನಸ್ಸಿನ ಇವತ್ತು ವೀಕ್ಷಕರು ಅವರ ಅಭಿಮಾನಿಗಳಿಗೆ ತುಂಬ ನೋವುಂಟು ಆಗಿರುವಂಥದ್ದು. ಸೊ ಯಾವ ವಿಚಾರ ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ನೀವು ಕೂಡ ಈ ವಿಡಿಯೋ ನೋಡುತ್ತಾ ಇದ್ದರೆ ತಪ್ಪದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಗಲಾಟೆ, ಹೊಡೆದಾಟ, ಮುನಿಸು, ಕೋಪ ಎಲ್ಲವೂ ಕೂಡ ಇರ್ತದೆ. ಸೊ ಅದು ಕ್ಷಣಿಕ. ಅಂದರೆ ನಾವು ಬಿಗ್ ಬಾಸ್ ಮನೆ ಒಳಗೆ ಇರುವಷ್ಟು ದಿನ ಮಾತ್ರ. ಆಚೆ ಬಂದರೆ ಇವೆಲ್ಲವೂ ಕೂಡ ಮರೆತು ಒಳ್ಳೆಯ ಸ್ನೇಹ, ಬಾಂಧವ್ಯ, ಅಣ್ಣ ತಮ್ಮ ಎಲ್ಲವನ್ನು ಕೂಡ ಈ ಒಂದು ಬಾಂಧವ್ಯಕ್ಕೆ ಒಳಗಾಗ್ತೀವಿ. ಸದ್ಯ ಆ ಬಿಗ್ ಬಾಸ್ ಮನೆಯೊಳಗೆ ನಾನು ಅನ್ನುವ ಸ್ವಾರ್ಥ ಬುದ್ಧಿಯಿಂದ ಈ ರೀತಿಯೆಲ್ಲ ಗಲಾಟೆಗಳು, ಕೋಪ, ಹಾಗೆ ಹೊಡೆದಾಟ, ಮುನಿಸು ಇವೆಲ್ಲವೂ ಕೂಡ ಬರ್ತವೆ. ಸದ್ಯ ಈ ಒಂದು ಇನ್ಸಿಡೆಂಟನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಸದ್ಯ ಇವತ್ತು ಭಾಳ ನೋವಿನ ವಿಚಾರ, ಭಾಳ ಬೇಸರದ ವಿಚಾರ, ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣ್ತಾ ಇರುವಂಥ ಒಂದು ವಿಡಿಯೋ ನೋಡಿ ಅನೇಕ ಅಭಿಮಾನಿಗಳು ನೋವುಂಟನ್ನು ಮಾಡಿದ್ದಾರೆ ವೀಕ್ಷಕರೇ. ಹೌದು, ಯಾಕೆ ಅಂದರೆ ಗಿಲ್ಲಿ ಮತ್ತು ರಘು ಅವರ ವಿಚಾರ. ಸೊ ಅರ್ಥ ಆಯಿತು ಅನ್ಕೊತೀನಿ ಈ ಒಂದು ಇಬ್ಬರ ಹೆಸರನ್ನ ತೆಗೆದುಕೊಳ್ಳುವ ಮುಂಚೆ. ಸದ್ಯ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ತಿಂಡಿಯನ್ನು ಮಾಡ್ತಾ ಇರ್ತಾರೆ ರಘು. ಸೊ ಈ ಒಂದು ಚಪಾತಿಯನ್ನು ತಿಂತಾ ಇರುವಂಥ ಸಂದರ್ಭದಲ್ಲಿ ಗಿಲ್ಲಿ ನಟ ಒಂದು ಚೂರು ಕೊಡೋಣ ಅಂತ ಅಂಗಲಾಚಿ ಬೇಡಿದ್ರು ಕೂಡ ಒಂದು ಚೂರು ಕೊಡದ ಈ ಒಂದು ಕಲ್ಲು ಮನಸ್ಥಿತಿಯನ್ನು ನೋಡಿ ಅನೇಕ ಅಭಿಮಾನಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮನುಷ್ಯ ಎಷ್ಟೇ ಒಂದು ಕೆಟ್ಟ ವ್ಯಕ್ತಿ ಆಗಲಿ, ನಮ್ಮ ಎಷ್ಟೇ ಮೇಲೆ ಆರೋಪವನ್ನು ಮಾಡಲಿ, ಒಂದಿಷ್ಟು ಅನ್ನವನ್ನು ಕೊಡುವ ಒಂದು ಸೌಜನ್ಯವನ್ನು ಕಲಿಬೇಕು. ಸೊ ರಘು ಮೇಲೆ ಅವರ ಏನು ಗಿಲ್ಲಿ ಮತ್ತು ರಘು ಅವರ ಬಾಂಧವ್ಯ, ಸ್ನೇಹ ಇವೆಲ್ಲವನ್ನು ನೋಡಿ ಕೆಲವೊಂದಿಷ್ಟು ಕ್ಷಣ ಸೂಪರ್ ಆಗಿದೆ ಹೇ ಜೋಡಿ ಅಂದ್ಕೊತಾ ಇದ್ರು. ಬರ್ತಾ ಇವರಿಬ್ಬರ ಮನಸ್ಸು ಕಲ್ಲೋಲ ಆಯಿತು. ಅವರಿಬ್ಬರು ಕೂಡ ಜಗಳಕ್ಕೆ ಕಾದು ನಿಂತರು. ಸದ್ಯ ಇವರಿಬ್ಬರ ಮೇಲೆ ಟಾರ್ಗೆಟ್ ಮಾಡಿ ಗಿಲ್ಲಿಯನ್ನು ದೂರ ತಳ್ಳುವ ಪ್ರಯತ್ನವನ್ನು ಮಾಡಿದರು ರಘು ಅವರು. ಸದ್ಯ ಎಲ್ಲವನ್ನು ಮರೆತು ಎಲ್ಲರೂ ಒಂದೇ, ಎಲ್ಲರೂ ನಾವು ಅಣ್ಣ ತಮ್ಮಂದಿರು, ಎಲ್ಲರೂ ನಾವು ಸ್ನೇಹಿತರು ಅನ್ನೋದನ್ನು ಅರಿತುಕೊಂಡಂತಹ ಗಿಲ್ಲಿ ನಟ ಅವರ ಚಪಾತಿಯನ್ನು ತಿಂತಾ ಇದ್ದಂಥ ಸಂದರ್ಭದಲ್ಲಿ ಹೋಗಿ ಗಿಲ್ಲಿ ಅಣ್ಣ ಒಂದು ಚೂರು ಕೊಡೋಣ, ಟೇಸ್ಟ್ ನೋಡ್ತೀನಿ ಕೊಡೋಣ ಅಂದರೂ ಕೂಡ ಎಷ್ಟೇ ಒಂದು ಪ್ರೀತಿಯಿಂದ ಕೇಳ್ಕೊಂಡ್ರು ಕೂಡ ಒಂದಿಷ್ಟು ಕೊಡದ ಕಲ್ಲು ಮನಸ್ಥಿತಿಯನ್ನು ರಘು ಅವರು ತುಂಬಿಕೊಂಡಿದ್ದಾರೆ. ಅಂದರೆ ನಿಜಕ್ಕೂ ಅವರ ಅಭಿಮಾನಿಗಳು ಅವರ ಮೇಲೆ ಇಟ್ಟಿದ್ದಂಥ ಪ್ರೀತಿ, ಸ್ನೇಹ, ಗೌರವ ಎಲ್ಲವನ್ನ ಕಳೆದುಕೊಂಡ್ಬಿಟ್ರು ಅನ್ನೋದು ಈ ಒಂದು ವಿಡಿಯೋ ಸಾಕ್ಷಿಯಾಗಿದೆ ವೀಕ್ಷಕರ. ಸದ್ಯ ಈ ಒಂದು ರಘು ಮಾಡಿದಂತಹ ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ಬೇಸರ ತರಿಸಿರುವಂಥದ್ದು. ನಿಜಕ್ಕೂ ಅವರ ಮೇಲೆ ಇಟ್ಟಿದ್ದಂತಹ ಅಪಾರ ಗೌರವವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸದ್ಯ ಎಲ್ಲವನ್ನು ಮರೆತರೂ ಕೂಡ ಗಿಲ್ಲಿ ಸುಮ್ಮನೆ ಎದ್ದು ಹೋಗ್ತಾರೆ, ಯಾವ ಬೇಸರವನ್ನು ಮಾಡಿಕೊಳ್ಳದೆ. ಸೊ ನೋಡಿದ್ರಲ್ಲ, ಎಷ್ಟು ಮುಗ್ಧ ಮನಸ್ಸಿನ ಒಂದು ಹುಡುಗ ಅಂತ ಹೇಳಿದರೆ ನೋಡಿ, ಹಳ್ಳಿಯಲ್ಲಿ ಬೆಳೆದ್ರೆ ಶೌಚನ್ಯ ಅನ್ನೋದು ಇದೇ ಒಂದು ಮೊದಲ ಒಂದು ಪಾಠ ಅನ್ನೋದನ್ನು ನಾವು ಈ ಒಂದು ಪ್ರೋಮೋದ ಹೈಲೈಟ್ ವಿಡಿಯೋದಲ್ಲಿ ನೋಡ್ಕೋಬೋದು ವೀಕ್ಷಕರೇ. ಸ್ನೇಹಿತರೆ, ನಮ್ಮ ಶತ್ರುಗಳು ಎಷ್ಟೇ ನಮಗೆ ತೊಂದರೆಯನ್ನು ಕೊಟ್ಟರೂ ಕೂಡ ಅನ್ನ ಹಾಕಬೇಕು, ನೀರು ಕೊಡಬೇಕು, ಪ್ರೀತಿಯಿಂದ ಮಾತನಾಡಿಸ್ಬೇಕು. ಇದು ಒಂದು ಸೌಜನ್ಯ. ಈ ಒಂದು ವಿಚಾರವನ್ನು ಅರ್ಥವನು ದೊಡ್ಡ ಮಟ್ಟದ ಯಶಸ್ಸನ್ನು ಪಡಲಿಕ್ಕೆ ಅದು ಸಾಧ್ಯ. ಇವತ್ತು ಗಿಲ್ಲಿಗೆ ಆದಂಥ ಅಪಮಾನ ನಿಜಕ್ಕೂ ಮುಂದೊಂದು ದಿನ ಆತನಿಗೆ ಸನ್ಮಾನ ಖಚಿತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಗಿಲ್ಲಿಗೆ ಆದಂತಹ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಬ್ಬರನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.